ಇನ್ನು ರಂಜಾನ್ ದಿನವೇ ಮುಸ್ಲಿಮರಿಗೆ ಮತ್ತೊಂದು ಶಾಕ್ ಕೊಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಬರೀ ಒಂದು ಸಮುದಾಯದ ಮತವನ್ನು ನೆಚ್ಚಿಕೊಂಡಿಲ್ಲ ಅಂತೇಳಿ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ರಂಜಾನ್ ದಿನವೇ ಮುಸ್ಲಿಮರಿಗೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಈಗಾಗಲೇ ಕಾಂಗ್ರೆಸ್ ಬರೀ ಒಂದು ಸಮುದಾಯದ ಮತವನ್ನು ನೆಚ್ಚಿಕೊಂಡಿಲ್ಲ. ರಾಜೀನಾಮೆ ಬೆದರಿಕೆಯನ್ನು ಒಡ್ಡಿದಂತಹ ಜಮೀರ್ಗೆ ಸುರ್ಜೇವಾಲಾ ಶಾಕ್ ನೀಡಿದ್ದಾರೆ. ಒಂದು ಸಮುದಾಯವನ್ನು ನೆಚ್ಚಿಕೊಂಡಿಲ್ಲ ಅಂದರೆ ಏನರ್ಥ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಗೆಲುವಿಗೆ ಮುಸ್ಲಿಮರ ಮತ ನೆಚ್ಚಿಕೊಂಡಿಲ್ವಾ ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗಂತ ಸಂದೇಶ ಕೊಟ್ಟರ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ. ಮುಸ್ಲಿಂ ಸಮುದಾಯದಲ್ಲಿ ನಡೆದಿದೆ ಹೀಗೊಂದು ಚರ್ಚೆ. ಮೊದಲು ಜಮೀರನ್ನು ಅವನ್ಯಾರು ಎನ್ನುವ ಮೂಲಕ SSM ಅಪಮಾನವನ್ನು ಮಾಡಿದ್ರು. ಈಗ ಒಂದು ಸಮುದಾಯ ನೆಚ್ಚಿಕೊಂಡಿಲ್ಲ ಅಂತ ಹೇಳಿ ಎನ್ನುವ ಮೂಲಕ ಸುರ್ಜೇವಾಲಾ ಅಪಮಾನವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ವರ್ತನೆಯಿಂದ ರುಚಿಕಿದ್ದ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣ ಟಿಕೆಟ್ ಬೇಕೇ ಬೇಕು ಅಂತೇಳಿ ಪಟ್ಟ ನಡೆದು ನಿಂತಿರುವಂಥದ್ದು. ಸಮರ್ಥ ಕಣಕ್ಕೆ ಇಳಿದ್ರೆ ಮುಸ್ಲಿಮರಿಂದ ರೆಬಲ್ ಅಭ್ಯರ್ಥಿ ಫಿಕ್ಸ್. ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂಪಡೆಯೋದು ಅನುಮಾನ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಏನೀಗಾಗಲೇ ಬೈ ಎಲೆಕ್ಷನ್ಗೆ ಟಿಕೆಟ್ ಒಂದಿಷ್ಟು ಗೊಂದಲಗಳು ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಸಮುದಾಯದಲ್ಲಿರುವಂತಹ ವ್ಯಕ್ತಿಗೆ ಟಿಕೆಟನ್ನು ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟನ್ನು ಹಿಡಿದು ಕೂತ್ಕೊಂಡಿದ್ದಾರೆ. ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಇದಕ್ಕೆ ಒಂದು ಮಾತನಾಡಿದ್ದಾರೆ. ಅದು ಜಮೀರ್ ಅಹಮದ್ ಅವರಿಗೆ ತುಂಬಾ ಶಾಕನ್ನು ನೀಡಿರುವಂಥದ್ದು. ಕಾಂಗ್ರೆಸ್ ಕೇವಲ ಒಂದು ಸಮುದಾಯದ ಒಂದು ಮತವನ್ನು ನೆಚ್ಚಿಕೊಂಡಿಲ್ಲ ಅಂಥೇಳಿ ಸುರ್ಜೇವಾಲಾ ಅವರು ಹೇಳಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಏನು ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದ ಕ್ಷೇತ್ರದಲ್ಲಿ ಮುಸ್ಲಿಂ ಅವರಿಗೆ ಈ ಒಂದು ಟಿಕೆಟನ್ನು ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಕೂಡ ಆ ಒಂದು ಮಟ್ಟದಲ್ಲೂ ಕೂಡ ಅವರು ಹೋಗಿದ್ದಾರೆ. ಅದಕ್ಕೆ ಸುರ್ಜೇವಾಲಾ ಅವರು ಕೂಲಾಗಿ ರಿಯಾಕ್ಟನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಬರೀ ಒಂದು ಸಮುದಾಯದ ಮತವನ್ನು ನೆಚ್ಚಿಕೊಂಡಿಲ್ಲ ಅಂಥೇಳಿ ಸುರ್ಜೇವಾಲಾ ಅವರು ಹೇಳಿರುವಂಥದ್ದು. ಇನ್ನೊಂದು ಕಡೆ ನೋಡೋದಾದರೆ ಈಗ ಮುಸ್ಲಿಂ ಸಮುದಾಯದಲ್ಲಿ ನಡೆದಿದೆ ಈಗೊಂದು ಚರ್ಚೆ. ಈ ರೀತಿಯಾದಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಮೊದಲು ಜಮೀರ್ ಅವರಿಗೆ ಅವನು ಯಾರವನು ಅನ್ನುವಂತಹ ರೀತಿಯಲ್ಲಿ SSM ಅವರು ಅಪಮಾನವನ್ನು ಮಾಡಿದರು. ಆದರೆ ಈಗ ಸುರ್ಜೇವಾಲಾ ಅವರು ಒಂದು ಸಮುದಾಯ ನೆಚ್ಚಿಕೊಂಡಿಲ್ಲ ಅನ್ನುವ ಮೂಲಕ ಸುರ್ಜೇವಾಲಾ ಅವರು ಅಪಮಾನವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಕಾಂಗ್ರೆಸ್ನ ವರ್ತನೆಯಿಂದ ಸದ್ಯಕ್ಕೆ ಮುಸ್ಲಿಮರೆಲ್ಲರೂ ಕೂಡ ರಚ್ಚಿಗೆದ್ದಿದ್ದಾರೆ. ಮುಖ್ಯವಾಗಿ ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದರೆ ಕಾಂಗ್ರೆಸ್ನವರು ನೀವು ಖಂಡಿತವಾಗ್ಲೂ ನಮಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಪಟ್ಟನ್ನು ಹಿಡಿದು ಕೂತ್ಕೊಂಡಿದ್ದಾರೆ. ಒಂದು ವೇಳೆ ಸಮರ್ಥ ಅವರಿಗೆ ಏನಾದರೂ ಕಣಕ್ಕೆ ಇಳಿದ್ರೆ ಮುಸ್ಲಿಮರಿಂದ ರೆಬಲ್ ಅಭ್ಯರ್ಥಿ ಕೂಡ ಕಣಕ್ಕೆ ಇಳಿಯುವುದು ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿ ಮುಸ್ಲಿಂ ಸಮುದಾಯದವರು ಈಗ ತೀರ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂಪಡೆಯೋದು ಮಾತ್ರ ಅನುಮಾನ. ಅವರು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯೋದು ಅನುಮಾನ ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂಥದ್ದು. ಇದು ರಾಜೀನಾಮೆ ಬೆದರಿಕೆ ಹೊಡೆದಂತಹ ಜಮೀರ್ ಅಹಮದ್ ಅವರಿಗೆ ಸುರ್ಜೇವಾಲಾ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಯಾವ ಒಂದು ಸಮುದಾಯದ ಬಗ್ಗೆ ಕೂಡ ಕಾಂಗ್ರೆಸ್ ಬರೀ ಒಂದು ಸಮುದಾಯದ ಮತವನ್ನು ನೆಚ್ಚಿಕೊಂಡಿಲ್ಲ ಅನ್ನುವಂಥ ರೀತಿಯಲ್ಲಿ ಸುರ್ಜೇವಾಲಾ ಅವರು ರಿಯಾಕ್ಟನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಈಗಾಗಲೇ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಯಾರಿಗೆ ಟಿಕೆಟನ್ನು ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಅವರವರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಒಂದು ಕಾರಣದಿಂದಾಗಿ ಒಂದು ಕಡೆ ಮುಸ್ಲಿಂ ಸಮುದಾಯ ಯಾಕೆಂದರೆ ಈ ಹಿಂದೆ ಅಂದರೆ ಶಾಮನೂರು ಶಿವಶಂಕರಪ್ಪನವರು ಆ ಒಂದು ಕ್ಷೇತ್ರದಲ್ಲಿ ಇದ್ದಾಗ ಕೊನೆ ಬಾರಿ ಅವರು ಈಗಾಗಲೇ ಏನು ನಿಧನರಾದರು ಆ ಹಿಂದೆ ಇದೇ ನನ್ನ ಕೊನೆಯ ಚುನಾವಣೆ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ಕೊಂಡಿದ್ದರಂತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಮುಖಂಡರು ಮುಸ್ಲಿಂ ನಾಯಕರೇ ಎಲೆಕ್ಷನಲ್ಲಿ ನಿಲ್ಲಲಿ ಅವರೇ ಗೆಲ್ಲಲಿ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಓಡಾಡ್ತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಸ್ಲಿಮರು ನಮಗೆ ಟಿಕೆಟ್ ಬೇಕೇ ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಪಟ್ಟನೆ ಹಿಡಿದು ಕೂತ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಅವರು ಕೂಡ ಮುಸ್ಲಿಂ ಅವರ ಸಮುದಾಯದವರಿಗೆ ಖಂಡಿತವಾಗ್ಲೂ ಇಲ್ಲಿ ಟಿಕೆಟ್ ಸಿಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಪಟ್ಟನ್ನು ಹಿಡಿದಿರುವಂಥದ್ದು. ನನ್ನನ್ನು ನಂಬಿಕೊಂಡಿರುವಂತಹ ಜನರಿಗೆ ನಾವು ಮೋಸ ಮಾಡೋದಿಲ್ಲ, ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ.